ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿ ಇಂದಿಗೆ ಯಾಕ್ರೆ ಕರ್ಕೊಂಬಂದ್ರಿ? ರಾಮನವಮಿ ಪ್ರಸಾದ ಹಂಚ್ತಿದ್ದಾರೆ, ಅದನ್ನ ತಗೊಂಡೋಗೋಣ ಅಂತ ಬಂದು. ಅಲ್ಲ ಗೌತಮ್ ಅವರೇ, ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿಗಲ್ದೆ ಏನಕ್ಕೆ ಬರ್ತಾರೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಬನ್ನಿ. ಅನ್ನ ಬಟ್ಟೆನೆ ತಗೊಳ್ಳೋದಾಗಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಬೋದಾಗಿತ್ತಲ್ಲ. ಆನ್ಲೈನ್ ಅಲ್ಲಿ ಎಲ್ಲ ಸಿಗುತ್ತೆ, ಆದ್ರೆ ಖುಷಿ ಒಂದಿನ ಬಿಟ್ಟು. ನೋಡಿ, ನಾನು ಆನ್ಲೈನ್ ವಿರೋಧಿ ಅಲ್ಲ, ಆದ್ರೆ ಎಲ್ಲದಕ್ಕೂ ಆನ್ಲೈನ್ ಹೋಗೋ ಟ್ರೆಂಡ್ ಇದೆಯಲ್ಲ, ನಾನು ಅದಕ್ಕೆ ವಿರೋಧಿ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ಎಲ್ಲದಕ್ಕೂ ಅದ್ರ ಮೇಲೆನೆ ಡಿಪೆಂಡ್ ಆಗ್ಬಾರ್ದು. ಕೆಲವಷ್ಟನ್ನ ಕೆಲವು ಸರಿ ಈ ರೀತಿ ಅಂಗಡಿಗೆ ಬಂದು ತಗೊಳ್ಬೇಕು. ಹಾಗೆ ತಗೊಂಡ್ರೇನೆ ತಗೊಂಡ ಆಗೋದು. ಪ್ಲಸ್ ಶಾಪಿಂಗ್ ಖುಷಿ ನಮಗ್ ಸಿಗುತ್ತೆ. ಶರ್ಟ್ಸ್ ಕೊಡಿ. ಎಕ್ಸ್ಟ್ರಾ ಲಾರ್ಜ್ ಅಲ್ಲ, ಟ್ರಿಪಲ್ ಎಕ್ಸ್ಟ್ರಾ ಲಾರ್ಜ್, ಫುಲ್ ಫ್ರೀ ಸೈಜು. ಯಾವ್ದು ದೊಡ್ಡ ಸೈಜ್ ಅದ ಅದನ್ನ ತೋರಿಸಿ. ರೈ ಏನ್ರಿ ನೀವು ಅವ್ರೇನ್ ಸೈಜ್ ಕೇಳಿದ್ರ? ಅಯ್ಯೋದವ್ರೆ, ಸೈಜ್ ಹೇಳಿದ್ರೆ ಅವ್ರು ಬಟ್ಟೆ ಹೇಗೆ ತೋರಿಸ್ತಾರೆ? ಬಟ್ಟೆ ಅಂಗಡಿಗೆ ಬಂದ್ರೆ ಸೈಜ್ ಹೇಳ್ಬೇಕು, ಆಗ್ಲೇ ಅವ್ರು ಶರ್ಟ್ ಕೊಡೋಕ್ಕಾಗೋದು. ಸುಮ್ಮನೆ ದೊಡ್ಡದು ಅಂತ ಹೇಳ್ಬೋದಲ್ಲ, ಡಬಲ್ ಎಕ್ಸೆಲ್ ಫ್ರೀ ಸೈಜ್ ಅಂತ ಹೇಳಿ. ಅಲ್ಲ ಗೌತಮ್ ಅವರ, ಹಾಗೆ ಹೇಳದೇ ಇದ್ರು ನೀವೇನ್ ಸಣ್ಣ ಆಗೋಗಲ್ಲ ಬಿಡಿ. ಬಟ್ಟೆ ನೋಡಿ ನೋಡಿ ಮೇಡಮ್, ಸರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಮೇಡಮ್. ಇದರಲ್ಲಿ ಇವನಿಗೆ ಕಮಿಷನ್ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ, ಅದಕ್ಕೆ ನಮ್ಗೆ ಕೊಡ್ತಿದ್ದೆ. ಇದು ಬೇಡ, ಬೇರೆ ಏನಾದ್ರು ತೋರಿಸಿ. ಇದೇ ಚೆನ್ನಾಗಿದೆ ಅಲ್ವಾ? ಮೊದಲು ತೋರಿಸಿದ್ದು ಅದೇ ಅಲ್ವಾ? ಅವಾಗಲೇ ಓಕೆ ಮಾಡ್ಬೋದಾಗಿತ್ತಾನೆ. ಹಾ, ಬಟ್ ಆಪ್ಷನ್ಸ್ ನೋಡ್ಬೇಕಲ್ವಾ? ನಾನು ಆಪ್ಷನ್ಸ್ ನೋಡ್ದೇನೆ ಹೇಗೆ ಫೈನಲ್ ಮಾಡೋಕ್ಕಾಗುತ್ತೆ? ಇದೇ ಚೆನ್ನಾಗಿದೆ ಸರ್, ಇದನ್ನೇ ಕೊಡಿ. ಇಷ್ಟು ನಾವು ನಿಮ್ಗೆ ಅದೇ ಜಸ್ಟ್ 500 ಹಾಕೊಡ್ತೀನಿ. ಬರೀ 500? 500? ಅಯ್ಯೋ ದೇವ್ರೆ, ಏನು ಈಗ ಹೇಳ್ಬಿಟ್ರಿ ನೀವು? ಹಾ ಮೇಡಮ್, ಕಡಿಮೆ ಹೇಳ್ತಾ ಇದ್ದೀವಿ ಮೇಡಮ್. ಬೇರೆ ಕಸ್ಟಮರ್ಸ್ ಕೊಡೋ ರೇಟ್ ಹೇಳ್ಬಿಡಿ. ರೆಗ್ಯುಲರ್ ಕಸ್ಟಮರ್ ನಾವು, ನನಗೆ ಎಷ್ಟು ಕೊಡ್ತೀರಾ ಅಂತೇಳಿ. ಅಯ್ಯೋ, ನಮ್ಗೇನೋ ಗಿಟ್ಟಲ್ಲ ಮೇಡಮ್ ಇದಲ್ಲೇ. ಏನ್ ಹಿಂಗೆ ಹೇಳ್ತಿದ್ದೀರಾ? ನಾನು ಓನರ್ ಹತ್ರ ಮಾತಾಡ್ತೀನಿ. ಒಂದ್ ಕೆಲಸ ಮಾಡಿ, ನನಗೂ ಬೇಡ ನಿಮ್ಗೂ ಬೇಡ, 15%. 15% ನೀವು ಹೋಗಿ ಪ್ಯಾಕ್ ಮಾಡಿಸಿ, ಬಿಲ್ ಮಾಡಿಸಿ. ಆಗುತ್ತೆ, ರೆಗ್ಯುಲರ್ ಕಸ್ಟಮರ್. ಓ, ಥ್ಯಾಂಕ್ ಯು ಸೋ ಮಚ್. ನಿಮ್ದಿದ್ರ ಹಿಂಗೆ ನನ್ನ ಪವರ್ ಸ್ಟಾರ್. ರೇಗಿಸ್ಬೇಡಿ ನೀವು ನನ್ನ. ಓ, ಇದೇ ಇವ್ರ ಪವರು. ಭಾಳ ಎಮೋಷನಲ್ ಆಗಿತ್ತಲ್ವಾ? ಮೊದಲೆಲ್ಲ ನನಗೆ ಈ ಪ್ರೇಮಿಗಳನ್ನ ನೋಡಿದ್ರೆ ಎಷ್ಟು ಫೂಲಿಶ್ ಅನ್ಸೋದು, ಭಾಳ ಒಂಥರ ಈಡಿಯಾಟಿಕ್ ಅನ್ಸೋದು. ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಕೋಪ ಬರೋದು. ಬಟ್ ಈಗ ನಾವು ಪ್ರೀತಿಗೆ ಎಂಥ ತಾಕತ್ತಿದೆ, ಎಂಥ ಸ್ಟ್ರಾಂಗ್ ಎಮೋಷನ್ನು, ಅದೊಂದು ವರ ಅಂತೆಲ್ಲ ಅನ್ನಿಸ್ತಾ ಇದೆ. ಭಾಳ ಬೇಗ ಕನೆಕ್ಟ್ ಆಗುತ್ತೆ. ನಮ್ಮ ಲೈಫ್ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಪ್ರೀತಿನೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ, ನಾನು ಹೋಗ್ಬರ್ತೀವಿ. ಹುಷಾರಾಗಿ ಹೋಗ್ಬನ್ನಿ.
ಬಂದ್ರ ನನ್ನ ಮಕ್ಳ ನಿಮ್ಗೇನಾಗ್ಲಿಲ್ಲ ತಾನೆ? ಇವತ್ತು ನೀವಿಲ್ಲ ಅಂದಿದ್ರೆ ಆಗ್ತಿತ್ತೇನೋ. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿಗೆ ಜೀವನ ಕೊಡ್ತಾ ಇರೋ ದೇವರು ಸರ್ ನೀವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಕ್ಕ ಇವತ್ತೇ ಮೀಟು ಆಗ್ಲೇ ಫೋನಾ? ನಿಮ್ ಮದ್ವೆ ಆಗೋ ಹಸ್ಬೆಂಡು ನೀನಲ್ದೆ ಇರಕ್ಕಾಗಲ್ಲ ಅನ್ಸುತ್ತೆ. ಲಗೈಸು. ಹಲೋ. ಹಾಯ್, ನಾನು ಚಿರಾಗ್. ನಿಮ್ಮ ಜೊತೆ ಮಾತಾಡಿದಾಗ ನಿಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಭಾವನೆಗಳಿದೆ ಅಂತ ಗೊತ್ತಾಯ್ತು. ನಿಮ್ಮ ಮಾತುಗಳನ್ನ ಕೇಳ್ತಾ ಒಂಥರ ಖುಷಿ ಆಗ್ತಾ ಇತ್ತು. ಆಮೇಲೆ ನೀವು ನನ್ನ ಹಿಂದಿಂದನೇ ಕೂಗ್ತಾ ಬಂದ್ರಿ. ಬಟ್ ಆ ಖುಷಿಗೆ ಹುಚ್ಚಿನ ಥರ ನಾನು ಸೀದಾ ಎಲ್ಲರ ಮುಂದೆ ಹೋಗ್ಬಿಟ್ಟು ಅಭಿಪ್ರಾಯ ತಿಳಿಸ್ಬಿಟ್ಟೆ. ಬಟ್ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹಾಗೆ ಮಾಡಿಬಿಟ್ಟೆ. ಬಟ್ ಈಗ ಟೈಮ್ ಸಿಕ್ಕಿದೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳಕ್ಕೆ. ಹೇಳ ಬೇರೆ ಹುಡುಗರ ಥರ ನಂಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅದು ಇದು ಅಂತ ಸುಳ್ಳು ಹೇಳೋ ಕ್ಯಾಟಗರಿ ನಂದಲ್ಲ. ನಂಗೆ ಮದುವೆ ಆಗಬೇಕು, ನನ್ನ ತುಂಬ ಕುಟುಂಬದಲ್ಲಿ ನಾನು ಪ್ರೀತಿಸಿ ಒಪ್ಕೊಳ್ಳೋ ಹುಡುಗಿ ಜೊತೆ ಭಾಗಿಯಾಗಬೇಕಂತ ಏನೇನೋ ಆಸೆಗಳು ಕಟ್ಕೊಂಡಿದ್ದೀನಿ. ಕಣ್ಮುಚ್ಕೊಂಡು ಆ ಹುಡುಗಿ ಬಗ್ಗೆ ಯೋಚಿಸಿದಾಗೆಲ್ಲ ಅಸ್ಪಷ್ಟವಾಗಿ ಒಂದು ಮುಖ ಬಂದು ಹಾರು ಹೋಗೋದು. ಆದರೆ ಕಣ್ಬಿಟ್ಟಾಗ ನನ್ನ ಕಣ್ಮುಂದೆ ನೀವು ಬಂದ್ರಿ. ಒಂದು ಕ್ಷಣ ಅಪ್ಸರೆಗಳ ಬಗ್ಗೆ ಕೇಳಿದ ಕಥೆಗಳೆಲ್ಲ ಸುಳ್ಳು ಅನ್ನಿಸ್ಬಿಡ್ತು. ಅಪ್ಸರೆಗೂ ಮೀರಿದ ರೂಪ ನಿಮ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮೈಸೂರು ಪ್ಯಾಲೇಸ್ ಮುಂದೆನೋ ಬೆಂಗಳೂರು ಪ್ಯಾಲೇಸ್ ಮುಂದೆನೋ ಹೇಳೋಣ ಅನ್ಕೊಂಡಿದ್ದೆ. ಬಟ್ ಈಗ ಅದಕ್ಕೆ ಅವಕಾಶ ಇಲ್ಲ. ಒಂದು ರಿಕ್ವೆಸ್ಟ್, ನಿಮ್ಮ ರೂಮಿನ ಕನ್ನಡಿ ಮುಂದೆ ನಿಲ್ತೀರಾ? ಎದುರಿಗೆ ನಾನಿದ್ದೀನಿ ಅನ್ಕೊಳ್ಳಿ, ಮಂಡಿ ಊರ್ ಕೂತಿದ್ದೀನಿ. ವಿಲ್ ಯು ಮ್ಯಾರಿ ಮೀ? ನನ್ನ ಮದುವೆ ಆಗ್ತೀರಾ? ನಿಮ್ಮ ಕೈಗಳಿಗೆ ನನ್ನ ಮೊದಲನೇ ಮುತ್ತು. ಐ ಲವ್ ಯು. ನೀವು ಹೇಳಲ್ವಾ? ಫೋನಲ್ಲಿ ಹೇಳಕ್ ನಾಚಿಕೆನಾ? ನೀವು ಹೇಳಿಲ್ಲ ಅಂದ್ರೆ ನಾನು ಸೀದಾ ಕದ್ದು ಮುಚ್ಚಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ಯೋ ದೇವ್ರೆ, ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಕಳ್ಳ ನಾಚ್ಕೊಂಡ. ಅಲ್ಲಿಗೆ ನಮ್ಮ ಬಾಸಿದು ಜೀವನ ಸರ್ವನಾಶ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿ, ಜೋರೇಗೌಡ. ಹೇಳಪ್ಪ ಮುನ್ಸಮೆ, ಏನು ಮಾಡ್ತಾ ಇದೆಯಪ್ಪ? ಚೆನ್ನಾಗಿದೆಯಾ? ಏನಿಲ್ಲಪ್ಪ, ಪಾರ್ಟಿ ಮೀಟಿಂಗ್ ಇತ್ತು, ಅದಕ್ಕೆ ರೆಡಿ ಆಗ್ತಾ ಇದ್ದೆ. ಹೌದೇನೆಯ? ಆಮೇಲೆ ನನ್ನ ಮಗನ ಕೈಲಿ ಕೊಟ್ಟು ಕಳಿಸಿದ್ನಲ್ಲ ಆ ಪ್ರಣಾಳಿಕೆ, ಅದು ನೋಡ್ದ? ಅದರಲ್ಲೇನಾದರೂ ಬದಲಾವಣೆ ಇದೆ ನೋಡಿ ಹೇಳಪ್ಪ. ಹೇ, ನೋಡ್ದೆ ಕಣಯ್ಯ. ನಮ್ಮ ಪಾರ್ಟಿ ಪ್ರಣಾಳಿಕೆಗೂ ನಿಮ್ಮ ಪಾರ್ಟಿ ಪ್ರಣಾಳಿಕೆಗೂ ಬೇಜಾನ್ ವ್ಯತ್ಯಾಸ ಇದೆ. ಹಾಗಾದ್ರೆ ಅದನ್ನೇ ಫೈನಲ್ ಮಾಡ್ಬಿಡೋದು? ಆರಾಮಾಗಿ ಮಾಡ್ಬೋದು. ಅಂದಂಗೆ ಯಾರಯ್ಯ ಪ್ರಣಾಳಿಕೆನ ರೆಡಿ ಮಾಡಿದ್ದು? ಅಷ್ಟೊಂತಲೇ ಇನ್ನು ಯಾರಿಗಿದ್ದದು? ನನ್ನ ಮಗ ಸಿದ್ದೇಗೌಡನೇ ಮಾಡಿರೋದು. ಪರವಾಗಿಲ್ಲ ಕಣಯ್ಯ, ನನ್ನ ಮಗಳಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಇದೆಲ್ಲ ನನಗೆ ಕೊನೆ ಅಂದ್ಕೊಂಡಿದ್ದೆ. ಆದರೆ ನಾನು ಅಳಿಯ ಇದ್ದಾನಲ್ಲಯ್ಯ, ಸಾಕ್ಬಿಡು.
ಸಿದ್ದು ನಮ್ಮಿಬ್ಬರಿಗಿಂತ ಚಾಣಕ್ಯ ಕಣಯ್ಯ. ಎಲ್ಲಾನು ನಿಭಾಯಿಸ್ಕೊಂಡೋಗೋ ಗತ್ತು ಅವನಲ್ಲಿ ಇದೆ ಕಣಯ್ಯ. ಹೂ ಕಣಯ್ಯ ಮುನ್ಸ್ವಾಮಿ, ನಮ್ಮೆಲ್ಲ ಆದಮೇಲೆ ನೀನು ಅಳಿಯಾನೇ ಅಲ್ವೇ ಆ ಜಾಗಕ್ಕೆ ಬರೋದು. ಕರೆಕ್ಟಾಗಿ ಹೇಳು. ಸರಿ ಸರಿ, ನಂಗೆ ಹೊಸ ಕೆಲಸ ಅದೇ, ನಾನು ಮತ್ತೆ ಫೋನ್ ಮಾಡ್ತೀನಿ ನಿಂಗೆ. ನೀವು ಹೇಳೋದು ಸರಿಯಾಗದೆ ಅಪ್ಪಯ್ಯ. ಆ ಜಾಗಕ್ಕೆ ನಮ್ಮ ಸಿದ್ದುನೇ ಸರಿ. ಹೂಕಳ ಮರಗಡ ಸಿದ್ದೇಗೌಡನೇ ಸರಿ. ಇವನೊಬ್ಬ ಯಾವಾಗಲೂ ಅಪ್ಪನ ಮಾತಿಗೆ ಹೂ ಅನ್ನೋ ಕೋಲೆ ಬಸವ. ಹಿಂಗೆ ಬಿಟ್ರೆ ಇವ್ರ ಜೊತೆಗೆ ನನ್ನನ್ನು ಹುಲ್ ಮೇಯೋಕೆ ಹಾಕೋತಾರೆ. ಈಗ ನಾನು ಏನು ಮಾಡಿದಿನೋ ಆ ಎಲ್ಲ ಪ್ಲ್ಯಾನ್ ಕರೆಕ್ಟಾಗಿದೆ. ಸಿದ್ದುನ ಅವ್ರ ಅಪ್ಪನಿಂದ ದೂರ ಮಾಡಿದ್ರೆ ಅವ್ರ ಜಾಗಕ್ಕೆ ನನ್ನ ಗಂಡನೇ ಬರ್ತಾನೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಮ್ಮ, ಆಗ್ಲೇ ನಿಮ್ಮ ಮಗಳಿಗೆ ಕೇಳಿದ್ರೆ ಜೊತೆಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ. ಏನು, ನನ್ನ ಮಗಳು ದೇವಸ್ಥಾನಕ್ಕೆ ಬಂದಿದ್ದಾಳ? ಯಾರು, ಮಂಗಳನ? ಮಂಗಳ ಅಲ್ಲ, ಭಾವನಾ. ಭಾವನಾನ? ಅವಳು ಹೇಗ್ ಬರೋದಕ್ ಸಾಧ್ಯ? ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ಲಲ್ಲ. ಎಲ್ಲಿದ್ದಾಳೆ ಪುರೋಹಿತ್ರೆ? ಅರಳಿಕಟ್ಟೆ ಹತ್ರ ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ. ಅಲ್ಲ, ಇವಳು ಹೆಜ್ಜೆ ನಮಸ್ಕಾರ ಯಾಕೆ ಹಾಕ್ತಾ ಇದ್ದಾಳೆ? ಮದುವೆ ಆಗದೇನೆ ತಾಯಿಯಾಗಿರೋ ನಿಮ್ಮ ಮಗಳು ಧಾರೆ ಎರಿದೇನೆ ಮದುವೆ ಆಗಿದ್ದಾಳೆ. ಅಜ್ಜಿ, ಅತ್ತೆ ಕತ್ತಿಗೆ ಹಾಕೊಂಡಿರೋದು ಏನದು? ನಿನಗೇನಾಯ್ತು ಇವತ್ತು ಇದನ್ನೆಲ್ಲ ಕೇಳ್ತಾ ಇದೀಯಾ? ಯಾಕಂದ್ರೆ ಬಾಳಮ್ಮ ಕತ್ತಲು ಆ ಥರನೇ ಸರ ಇದೆ. ಅಯ್ಯೋ ದೇವ್ರೆ, ಏನಪ್ಪ ಇದು? ಆ ತ್ರಿಕಾಲಜ್ಞಾನಿಗಳು ಹೇಳಿದ ಮಾತು ಸತ್ಯ ಅನ್ನಿಸ್ತಿದೆ. ಮದ್ವೆ ಆಗೋಗಿದೆ ಅಂತ ಯಾಕೆ ಹೇಳಿದ್ರು ಅನ್ನೋದು ಈಗ ಅರ್ಥ ಆಗ್ತಿದೆ. ಆದ್ರೆ ಇದು ಸುಳ್ಳು ನಿಜನೋ ನಂಬೋಕಾಗ್ತಿಲ್ವಲ್ಲ. ದೇವ್ರೆ, ಏನಪ್ಪ ಮಾಡೋದು? ಏನ್ ಮಾಡೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ಈ ಪ್ರೋಗ್ರಾಮಿಂಗ್ ಕೋಡ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನೋಡು, ಜಾವಾನಾ? ಇದರ ಕೋಡಿಂಗ್ ಮಾಡಬೇಕಾದ್ರೆ ಬ್ರೇಕ್ ಡೌನ್ ಕೋಡ್
into logical chunks. Use visualization technique. Apply memorize code. ಇಲ್ಲಿ ಕೊಡಿಲಿ. ಈಗ ಅರ್ಥ ಆಯ್ತು. ಇದನ್ನ ಲ್ಯಾಬಲ್ಲಿ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತೋ ಇಲ್ವಾ ಅಂತ ಗೊತ್ತಾಗುತ್ತೆ. ಕೋಡಿಂಗ್ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಹೆಸರು ಹೇಳ್ಕೊಂಡು ಇವನು ವರ್ಕೌಟ್ ಮಾಡ್ಕೊಳ್ತಿದ್ದಾನೆ. ಏನೋ ಮಗ, ತಪ್ಪೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ನೀನು ಪಟಾಯಿಸ್ಕೊಳ್ಳೋ ಪ್ಲಾನಾ? ಪ್ರದೀಪ್, ಬೇಕು ಅಂತ ಜಗಳ ಮಾಡ್ಬೇಕು ಅಂತಿದ್ಯಾ? ಸುಮಾ, ಅವನಿಗೆ ರಿಯಾಕ್ಟ್ ಮಾಡಬೇಡ. ಯಾಕೋ ಮಾಡಬಾರ್ದು? ಸುಮ್ಮ ನನ್ನ ಜೊತೆ ಮಾತಾಡಿದ್ರೆ ನಿಂದೇನೋ ಪ್ರಾಬ್ಲಮ್ಮು. ಸುಮಾ, ಬಾ ಹೋಗೋಣ. ಇಲ್ಲ ಸಚಿನ್, ಇವ್ರ ಮಾತಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸುಮಾ, ನೀನು ಇವನ್ನ ಬ್ಲೈಂಡ್ ಆಗಿ ನಂಬ್ತಾ ಇದೀಯಾ? ಹೇ ಪ್ರದೀಪ್, ಇದ್ರ ಸಚಿನ್ ಏನು ತಪ್ಪಿಲ್ಲ, ಎಲ್ಲ ಇವ್ಳದೇ ಪ್ಲಾನು. ಅವಳು ಟಾಪರ್ ಅಂತ ಟಾಪ್ ಆಗಿರೋರ್ನೇ ಅವಳ ಕಡೆ ಹೇಳ್ಕೊತಿದ್ದಾಳೆ. ಸಚಿನ್, ಸುಮಾ ಇಲ್ಲಿದ್ದೀರಾ? ನೀನು ಇಲ್ಲೇ ಇದೆಯಾ? ಸುಮ್ಮನಿರು. ಬಿಡು ಸಚಿನ್, ನೀನು ಒಂದು ಕತಿ ಕಾಣಿಸ್ಬೇಕು ಅವನಿಗೆ. ಕುರ್ಸಿ, ಪ್ರದೀಪ್ ಏನ್ ತಪ್ಪು ಮಾಡಿದ ನಿಂತ ಹಿಂಗ್ ಆಡ್ತಿದ್ಯಾ ನೀನು? ಶಿವಾನಿ, ಅವನೇನ್ ಮಾಡೋನೆ ಅಂತ ಗೊತ್ತಾದ್ರೆ ನಮ್ ಸುಮ್ಮನಿರು. ಇದನ್ನ ಇಲ್ಲಿಗೆ ಬಿಡೋದು ಒಳ್ಳೇದು. ನೀನ್ ಯಾಕೆ ಸುಮನ್ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ಯಾ? ಶಿವಾನಿ, ಇದ್ರಲ್ಲಿ ನೀನ್ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ. ನೀನ್ ಯಾರ ಕೇಳೋಕೆ? ನಾನು ಸಚಿನ್ ಬಗ್ಗೆ ಮಾತಾಡ್ತಿರೋದು. ಅವ್ನ್ ಬ್ರಿಲಿಯನ್ಸ್ನ ನೀನ್ ಹೀಗೆ ಹಾಳು ಮಾಡ್ತಾ ಇದ್ಯಾ? ನನಗ್ ಗೊತ್ತು ಕಣೆ, ನೀನ್ ಕಾಲೇಜ್ ಟಾಪರ್ ಆಗ್ಬೇಕು ಅಂತ ಸುಮ್ನೆ ಈಗೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ. ಶಿವಾನಿ, ನಿನ್ಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಇದೆ. ಸಚಿನ್ ಹೇಗ್ ನಿನಗ್ ಫ್ರೆಂಡೋ ಹಾಗೆ ನನ್ಗೂ ಫ್ರೆಂಡ್. ಸಚಿನ್, ಬಾ. ನಿನ್ಕೋ ಸಚಿನ್. ಏನೇ ಇಷ್ಟೊಂದು ಲೀನಿಯಂಟ್ ಆಗಿ ತಗೊಂಡಿದ್ಯಾ? ಸಚಿನ್ ನಿನ್ ಬಾಯ್ ಫ್ರೆಂಡಾ? ಹೌದು ಕಣೆ, ಸಚಿನ್ ನನ್ನ ಬಾಯ್ ಫ್ರೆಂಡ್. ಬಾ ಸಚಿನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈ ಸಲ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸು ಬಾಲ, ಪ್ಲೀಸ್. ನಾನು ತಪ್ಪು ಮಾಡಿದ್ದೀನಿ ಗೊತ್ತು ಬಾಲ. ನನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಬಾಲ. ನೋಡು, ಈ ಆಸ್ತಿ, ಅಂತಸ್ತು, ದುಡ್ಡು, ಐಶ್ವರ್ಯ ಏನು ಬೇಡ ಬಾಲ. ನನಗೆ ಬೇಕಾಗಿರೋದು ನೀನು ಬಾಲ. ಪ್ಲೀಸ್ ಬಾಲ, ನನಗೆ ಒಂದ್ಸಲ ಅರ್ಥ ಮಾಡ್ಕೊ. ದುಡ್ಡಿಗಿಂತ ಮನುಷ್ಯ ಮುಖ್ಯ ಅಂತ ನನಗೆ ತೋರಿಸ್ಕೊಟ್ಟಿದ್ದೆ ನೀನು. ಇವಾಗ ನೀನೇ ನನ್ನ ದೂರ ಮಾಡ್ಬಿಟ್ರೆ ಹೇಗೆ? ಎಲ್ರು ನಡು ನೀರಲ್ಲಿ ಕೈ ಬಿಟ್ಟಾಗ ಈ ನನ್ನ ಜೊತೆ ನಿಂತಿದ್ದು ಬಾಲ. ನಿಜವಾದ ಪ್ರೀತಿಗೆ ಮಾತ್ರ ಇದು ಸಾಧ್ಯ. ಬಾಲ, ನೀ ಕೈ ಮುಗ್ದು ಹೇಳ್ಕೊತೀನಿ, ಈ ಪ್ರೀತಿನ ಕಟ್ಕೊಡಕ್ ನನಗೆ ಇಷ್ಟ ಇಲ್ಲ ಬಾಲ. ನಂಗೊಂದೇ ಒಂದು ಅವಕಾಶ ಕೊಡು ಬಾಲ. ಕಾಲ ಮಿಂಚೋಗಿದೆ ದಿವ್ಯಾ. ನನ್ನ ಮದುವೆ ಮುಂದಿಟ್ಕೊಂಡು ನಿನ್ನೊಪ್ಕೊಳ್ಳೋ ಮಾತೇ ಇಲ್ಲ. ನೀನು ನನಗೆ ಮೋಸ ಮಾಡಿದೆ,
ಅದೇ ಮೋಸನಾ? ನನ್ನ ನಂಬ್ಕೊಂಡಿರೋ ರುಕ್ಕುಗ್ ಮಾಡಕ್ ನನಗಿಷ್ಟ ಇಲ್ಲ. ಬಾಲ ಪ್ಲೀಸ್ ಒಂದೇ ಒಂದು ಅವಕಾಶ ಕೊಡು. ಕೈ ದಿನ ನೇಣಿ ಆಗಕ್ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಬಾಲ ಪ್ಲೀಸ್ ನನಗೆ ಅವಕಾಶ ಕೊಡದೆ ನನ್ನನ್ನು ದೂರ ಮಾಡಬೇಡ. ನೋಡು, ಆ ಅವಕಾಶದಲ್ಲೂ ನಾನು ಬದಲಾಗ್ದೆ ಅದೇ ದಿವ್ಯ ಅಂತ ನಿನ್ಗೆ ಅನ್ಸಿದ್ರೆ ನನ್ನನ್ನು ದೂರ ಮಾಡ್ಬಿಡು. ಬಾಲ ಬಾಲ, ಅವಳ ಮೊಸಳೆ ಕಣ್ಣೀರಿಗೆ ಕರಗಬೇಡ ನೀನು. ತಾಯಿಯಾಗಿ ನಾನು ಹೇಳ್ತಿದ್ದೀನಿ, ಅವಳನ್ನ ನಂಬೇಡ. ಹೌದು ಬಾಲ, ನೀನ್ ಬಂದು ರುಕ್ಕುಗೆ ತಾಳಿ ಕಟ್ಟು. ಅಲ್ಲ ಕಣೋ, ಇವಳು ಸರಿ ಹೋಗೋಳೆ ಆಗಿದ್ದಿದ್ರೆ ಇಷ್ಟು ದಿನ ಬೇಕಿತ್ತ? ಇವಳಿಂದಾಗಿ ಎಂತೆಂತ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಿದ್ಯಾ ನೀನು. ಬೇಡಪ್ಪ, ಅವಳು ನಂಬೇಡ ಕಣೋ. ಆದ್ರೆ ಈಗ ನನಗೋಸ್ಕರ ಸಾಯಕ್ ಹೋಗ್ತಿದ್ದಾಳಲ್ಲ ಅಜ್ಜಿ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ ನೀವೇ ನನಗೆ 2ನೇ ಅವಕಾಶ ಕೊಟ್ಟಿದ್ದೀರಾ. ತಿದ್ಕೊಂಡು ನನ್ನ ಜೀವನ ಮಾಡೋ ತರ ಮಾಡಿದ್ದೀರಾ. ಈಗ ನಾನು ಆ ಅವಕಾಶನ ದಿವ್ಯಾ ಕೊಡ್ಲಿಲ್ಲ ಅಂದ್ರೆ ತಪ್ಪು ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೆಕ್ಸ್ಟ್ ಯಾವ ಟರ್ನ್ ಅಂತ ನೋಡೋಣ. ಅಂತೂ ನಮ್ಮ ಮದುಮಗಳ ಟರ್ನ್ ಬಂತು. ಹೇಳೆ, ರೂತಾ ಡೇರಾ? ರೂತ್ ಅಂದ್ರೆ ಇವಳೇನಾದ್ರೂ ಕೇಳಿ ಅಕಸ್ಮಾತ್ ನಾನೇನಾದ್ರೂ ಸತ್ಯ ಹೇಳ್ಬೇಕಾಗತ್ತೆ. ಬೇಡ ಬೇಡ, ಡೇರೇ ಇರ್ಲಿ. ಡೇರ್ ನಾಟ್ ಬ್ಯಾಡ್ ಕಣೆ. ಟ್ರೂತ್ ಸೆಲೆಕ್ಟ್ ಮಾಡ್ತೀಯ ಅನ್ಕೊಂಡಿದ್ದೆ, ಡೇರ್ ಸೆಲೆಕ್ಟ್ ಮಾಡಿದ್ಯಾ. ಓಕೆ, ನಿನ್ ಕೊಡೋದು ಬ್ರೈಡ್ ಬೇರೆ ಏನಾದ್ರು ಸ್ಪೆಷಲ್ ಆಗೇ ಕೊಡಬೇಕು. ಸೀತಾ, ನಾಳೆಯಿಂದ ನಿನ್ ಹೊಸ ಜೀವನ ಶುರು ಆಗ್ತಿದೆ. ಪಾಸ್ನೆಲ್ಲ ಮದ್ದು ನೀನ್ ಖುಷಿಯಾಗಿದ್ಯಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ಥರದ್ದೇನಾದ್ರು ಮಾಡು. ಏನ್ ಮಾಡ್ಬೇಕೆ ಅಂತದ್ದು? ಎನಿಥಿಂಗ್, ಇಟ್ಸ್ ಅಪ್ ಟು ಯು. ಒಟ್ನಲ್ಲಿ ನೀನ್ ಹಳೆ ಸೀತಾ ಅಲ್ಲ, ರಾಮನ್ ಸೀತಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ಥರದ್ದೇನಾದ್ರು ಮಾಡು. ನಂಗೆ ನಿಜವಾಗ್ಲೂ ಹೊಳಿತಾ ಇಲ್ಲ. ನೀನೇ ಹೇಳು ಏನ್ ಮಾಡ್ಬೇಕು ಅಂತ. ಹೇಳ್ತೀನಿ ಬಾ. ನಾನು ನಿಂಗೊಂದು ಚಾಲೆಂಜ್ ಕೊಟ್ಟಿದ್ದೆ ಗೊತ್ತಾ? ರಾಮ್ಗೆ ಹೋಗಿ 3 ಕಿಸ್ ಕೊಡ್ಬೇಕು ಅಂತ. ಅದನ್ನ ಮಾಡು. ಏನೇ ಮಾತಾಡ್ತಿದ್ಯಾ ನೀನೀಗ? ರಾಮ್ನ ಹೆಂಗ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳ ನಾನು? ಅಲ್ಲ, ರಾಮ್ನ ಇಷ್ಟಪಡ್ತಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನಾನು ಅವ್ರಿಗೆ ಮುತ್ಕೊಳ್ಬೇಕಾ? ಇದನ್ನ ನಾನು ಚಾಲೆಂಜಲ್ಲಿ ಗೆಲ್ಲಕ್ಕೆ ಅಂತ ಹೇಳ್ತಿಲ್ಲ ಕಣೆ. ನೀನೇ ನೀನ್ ರಾಮನ್ ಸೀತಾ ಅಂತ ಪ್ರೂವ್ ಮಾಡ್ಕೋಬೇಕು. ಹೊಸ ಜೀವನನ ಖುಷಿಯಿಂದ ಆಕ್ಸೆಪ್ಟ್ ಮಾಡಿದ್ಯಾ. ರಾಮ್ನ ನೀನ್ ಮದುವೆ ಆಗ್ತಿದ್ಯಾ ಅನ್ನೋದ್ರಲ್ಲಿ ಕಿಸ್ ಕೊಡೋದ್ರಲ್ಲಿ ಏನೇ ಪ್ರಾಬ್ಲಮ್ ನಿಂಗೆ? ಹೇಳಿದ್ದೀನಿ. ಆಗಲ್ಲ ಕಣೆ. ಏನದು ಗುಸುಗುಸು? ಆಟಕ್ಕೆ ನಾವ್ ಯಾರು ಇಲ್ವಾ? ನೀವಿಬ್ರೆ ಆಡ್ತೀರಾ? ಹಂಗಲ್ಲ, ಆಡ್ತಾರ. ರಾಮ್ ನನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಎಷ್ಟೋ ವಿಷಯದಲ್ಲಿ ರಾಮ್ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ. ಆದರೆ ನಾನು ಮಾತ್ರ ರಾಮ್ ವಿಷಯದಲ್ಲಿ ಸ್ವಲ್ಪ ಹಿಂದೆನೇ ಇದ್ದೀನಿ ಅನ್ಸುತ್ತೆ. ಸೀತಾ, ವೆನ್ಯೂ ಎಂಟ್ರೆನ್ಸ್ ಹತ್ರ ಹೋಗು. ಸರಿ, ಹೋಗ್ತೀನಿ. ಏ ಪ್ರಿಯಾ, ಏನ್ ಚಾಲೆಂಜು? ಸೀತಾ ಎಲ್ಲಿಗೆ ಹೋಗಿದ್ದು? ಸೀಕ್ರೆಟ್ ಚಾಲೆಂಜ್. ಓಹೋ, ಓಪನ್ ಗೇಮು ಸೀಕ್ರೆಟ್ ಚಾಲೆಂಜಾ? ನಮ್ಮ ಟೈಗರ್ ಪ್ರಭಾಕರ್ ಸರ್ ಕಾಕಿ ಡ್ರೆಸ್ ತೊಟ್ಟಾಗ ಹೇಗಿರ್ತಾರೆ ಅಂತ ನೋಡೋಣ. ಟೈಗರ್ ಟೈಗರ್ ಕಮಾನ್ ಟೈಗರ್. ಮಾಮೂಲಿ ಮನುಷ್ಯ ಕಾಕಿ ತೊಟ್ಟ ಮೇಲೆ ಅದ್ರ ಕದರೇ ಬೇರೆ. ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಮಾಡಿಸಿದ್ದಕ್ಕೆ ರಿವೆಂಜ್ ಅಟ್ಯಾಕ್. ಗ್ಯಾಂಗ್ಗೆ ಬಂದ್ಬಿಟ್ಟಿದ್ದೀರಾ? 1 2 3 ಟೋಟಲ್ 12 ಜನ.
ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ. ಬರೀ ಹೊಡಿ ಬಡಿ ಕಡಿ. ಏನೋ ಮಗ? ನೈಟ್ ಆದ್ರೆ ಮಗ ನಿನ್ಗೇನು ಹೇಳ್ಬೇಕು, ಅರ್ಜೆಂಟಾಗಿ ವೆನ್ಯೂ ಎಂಟ್ರೆನ್ಸ್ ಹತ್ರ ಬಾ. ಓಕೆ. ಮುದ್ದೆ ಪ್ರಥಮ ಮದುವೆ ಅದರ ನಿಯಮ ಮದುವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದ್ವೆ ಹುಡುಗಿ ಕಡೆ ಟರ್ನ್ ಆಗುತ್ತೆ ಅಂತ ನಂಗೆ ತಗ್ಲೋಕತ್ತಲ್ಲ ಗುರು ಇದು. ನೀನೀಗ ಆಡ್ಲೇಬೇಕು. ಹೇಳು, ಟ್ರೂತಾ ಡೇರಾ? ಟ್ರೂತ್ ಎಲ್ರೂ ಸೆಲೆಕ್ಟ್ ಮಾಡ್ತಿದ್ದಾರೆ, ನಾನ್ ಗೊತ್ತಲ್ಲ ಡೇರೆ ಚೂಸ್ ಮಾಡ್ತೀನಿ. ಏನ್ ಮಾಡ್ಬೇಕಂತೇಳಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ನೀವು ಅಶೋಕ್ ಸರ್ಗೆ ಕಿವಿ ಹಿಂಡ್ಬೇಕು. ಏ ಪ್ರಿಯಾ, ಹಾಗೆಲ್ಲ ಮಾಡ್ಬಾರ್ದಮ್ಮ, ತಪ್ಪು. ಅಯ್ಯೋ ಸುಮ್ಮನಿರಿ, ಏನಾಗಲ್ಲ. ಪ್ರಿಯಾ, ಇಂಥ ಅವಕಾಶನ ಕಳ್ಕೋಬೇಡ. ನಾನಾಗಿದ್ರೆ 1 ಕಿವಿ ಹಿಂಡ ಬದಲು 2 ಕಿವಿ ಹಿಂಡ ಬರ್ತಿದ್ದೆ. ನಾನು ಬಿಡೋದೇ ಇಲ್ಲ. ಈಗೇನು ಅಶೋಕ್ ಕಿವಿ ಹಿಂಡ್ಬೇಕು, I'll do it. ಏ ಪ್ರಿಯಾ, ಕುತ್ಕೋ. ಅಲ್ಲಿ ಯಾರ್ಯಾರೋ ಇರ್ತಾರೆ, ಅವ್ರ ಮುಂದೆ ಅಳಿಯಂದ್ರಿಗೆ ಅವಮಾನ ಆಗತ್ತೆ, ಸುಮ್ಮನಿರೆ. ಏ ಸುಮ್ಮಿರಮ್ಮ, ಚಿಲ್, ಕಾಮ್ ಡೌನ್. ಕೆಲ್ಸ ಆಯ್ತು ಅನ್ಕೊಳ್ಳಿ. ಈ ಹುಡುಗಿ ಏನೋ ತರಲೆ ಮಾಡ್ಕೊಂಡ್ ಬರ್ತಾಳೆ. ಹಾಯ್ ಹಾಯ್. ಎಲ್ರು ಹರಟೆ ಹೊಡಿತಿದ್ದೀರಾ? ನಾವು ಸುಮ್ಮನಿರ್ಬೇಕಾ? ನೀವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಖುಷಿ ಖುಷಿಯಾಗಿದೆ, ನಾವು ಹರಟೆ ಹೊಡಿಬಾರ್ದು ಹುಡುಗರು. ಕರೆಕ್ಟ್. ಆಕ್ಚುಲಿ ನನ್ ಗಂಡ ಅಶೋಕ್ಗೆ ನಾನು ಏನೋ ಕೊಡ್ಬೇಕಿತ್ತು. ಯು ಆಲ್ ಡೋಂಟ್ ಮೈಂಡ್, ಕೊಡ್ಬೋದಾ? ನಿನ್ನ ಗಂಡ ನಿನ್ನಿಷ್ಟ, ನಮ್ಮನ್ನೆಲ್ಲ ಏನಮ್ಮ ಕೇಳ್ತೀಯ? ಬೇಕಾದ್ರೆ ಸ್ಟೇಜ್ ಬಿಟ್ಕೊಡ್ಬೇಕಾ? ಬಿಟ್ಕೊಡ್ತೀವಿ. ಕಣ್ ಮುಚ್ಕೋತೀವಿ ನಾವೆಲ್ಲ. ಬರೋಬರ ಕೊಡಮ್ಮ ನೀನು ಕೊಡಮ್ಮ. ಏ ಅಶೋಕ, ಏನೋ ನಿನ್ ಕತೆ? ಎಲ್ಲ ಕಣ್ಮುಚ್ಕೊಳ್ಳಿ ಎಲ್ಲ. ಸಾರಿ ಅಶೋಕ್, ಲವ್ ಯು. ಏ ಪ್ರಿಯಾ, ಇದೇನು ಅಂತ ಅರ್ಥ ಆಗ್ಲಿಲ್ವಲ್ಲ ನಮ್ಗೆ. ಇದು ಒಂಥರ ಪ್ರೀತಿ ಹೇಳ್ಕೊಳ್ಳೋ ರೀತಿ. ಹಂಗೆ ನಿನ್ ಕತೆ. ನೆಕ್ಸ್ಟ್ ಯಾರ್ ಟರ್ನ್ ನೋಡ. ಅಜ್ಜಿ ಹೇಳಿ, ಟ್ರೂತ್ ಆರ್ ಡೇರ್? ಟ್ರೂತ್ ಡೇರ್. ಜೋಶು, ಇದು ಬೇಕಾಗಿರೋದು. ಓಕೆ, ಫಸ್ಟ್ ಟ್ರೂತ್. ನೀವು ತಾತಂಗೆ ಯಾವತ್ತಾದ್ರೂ ಐ ಲವ್ ಯು ಹೇಳಿದಿರಾ? ಇಲ್ಲಪ್ಪ, ಅದನ್ನೆಲ್ಲ ಯಾರು ಹೇಳ್ತಾರೆ? ನಾನು ಯಾವತ್ತೂ ಹೇಳಿಲ್ಲ. ಹಾಗಿದ್ರೆ ನಿಮ್ಗೆ ಅದೇ, ಹೋಗಿ ತಾತಂಗೆ ಐ ಲವ್ ಯು ಅಂತ ಹೇಳಿ ಬರ್ಬೇಕು. ನನ್ ಕೈಲಾಗಲ್ಲಪ್ಪ, ನಾನ್ ಹಂಗೆಲ್ಲ ಹೋಗಿ ಹೇಳಲ್ಲ. ಅಜ್ಜಿ ಕಮಾನ್, ಅಜ್ಜಿ 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 ಅಜ್ಜಿ. ಇಲ್ಲಪ್ಪ, ನಾ ಹೋಗಲ್ಲ. ಈ ಆಟದಲ್ಲಿ ನೀನೇ ಇಂಪಾರ್ಟೆಂಟ್. ಎಲ್ಲಿಗೆ ಎದ್ಕೋತೀವಿ? ಕೂತ್ಕೊಳ್ಳೆ. ಅಲ್ಲ ಕಣೆ, ಸಿಹಿಗೆ ಊಟ ಮಾಡಿಸ್ಬೇಕು. ಸೀತಾ ಅದಕ್ಕೆ ಸಿಹಿಗೆ ಊಟ ತಾನೆ, ನಾನ್ ಮಾಡಿಸ್ತೀನಿ. ಬಾ ಸಿಹಿ. ಇನ್ನು ಇಲ್ಲೇ ಇದ್ದೀರಲ್ಲ, ಹೋಗ್ಬೇಗ ಹೇಳ್ ಬನ್ನಿ ಅಜ್ಜಿ. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ಈಗ ನಾನು ಹೋಗಿ ಹೇಳ್ಬೇಕಾ? ಆಗಲ್ಲಪ್ಪ. ಹಾಗಾದ್ರೆ ನಾನು ಹೋಗಿ ಹೇಳ್ಬರ್ಲಾ? ನನ್ ಗಂಡಂಗೆ ನೀನ್ ಐ ಲವ್ ಯು ಅಂತೀಯ? ಬಿಡಪ್ಪ, ನಾನೇ ಹೋಗ್ತೀನಿ. ಮತ್ ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೂಪರ್ ಆಗಿತ್ತು ಸುಬ್ಬು. ರಮೇಶ, ಮೇಡಮ್ ನೀನ್ ಬನ್ನು ಗುಲ್ಕನ್ ತಿಂದು 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ. ಇನ್ಮೇಲೆ ನಿಂಗೆ ವ್ಯಾಪಾರ ಸೂಪರ್ ಆಗುತ್ತೆ ನೋಡು. ಥ್ಯಾಂಕ್ ಯು ಮೇಡಮ್. ಇನ್ನೇನು ಬೇಕಿತ್ತಾ? ಬೇಡ ಸಾಕು. ಬಿಡಿ, ಬೇಡ ನಾನೇ ಹಾಕ್ತೀನಿ. ಮೇಡಮ್, ಈಗ ತಿಂದ್ವಲ್ಲ ಬನ್ನು ಗುಲ್ಕನ್ನು, ಅದಕ್ಕೆ ಎಷ್ಟಿರ್ಬೋದು ಹೇಳಿ ನೋಡೋಣ. 250 rupees. ಮೇಡಮ್, ನೀವು 250 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ರೆ ನಿಮ್ಗೆ 2 ವಾರ ಬನ್ನು ಗುಲ್ಕನ್ ಫ್ರೀ ಆಗಿ ಕೊಟ್ಬಿಡ್ತಾನೆ ನಮ್ಮ ರಮೇಶ. ಹೌದಾ? ಮತ್ತೆ ಇನ್ನೆಷ್ಟು? ಹೇಳ್ತೀನಿ. ರಮೇಶ, ಬೇಡಣ.
ಸುಮ್ಮನೆ ತಗೋಬೇಕು. ಬೇಡ ಮೇಡಮ್ ಗೆಸ್ಟಾಗಿ ಬಂದಿದ್ರೆ ನೆಕ್ಸ್ಟ್ ಟೈಮ್ ಒಬ್ಬರೇ ಬರ್ತಿರಲ್ಲ ಅವಾಗ ತಗೊಂತೀನಿ. ನಾನು ಒಬ್ಬನೇ ಬಂದರೂ ಅಷ್ಟೇ, ಮೇಡಮ್ ಜೊತೆ ಬಂದರೂ ಅಷ್ಟೇ. ಸುಮ್ಮನೆ ಇಟ್ಕೋ ಇದನ್ನ. ಥ್ಯಾಂಕ್ಸ್ ಅಣ್ಣ. ಹೋಗೋಣ ಮೇಡಮ್. ಅಲ್ಲ ಸುಬ್ಬು, ನಾವು ಹೋಟೆಲ್ಗೆಲ್ಲ ಹೋದಾಗ ಈ ಟಿಪ್ಸ್ ಕೊಡ್ತೀವಲ್ವಾ, ಆ ದುಡ್ಡನ್ನ ಇಲ್ಲಿ ಕೊಟ್ರೆ ಒಬ್ರಿಗೆ ಒಂದು ಊಟನೇ ಆಗ್ಬಿಡುತ್ತಲ್ಲ ಸುಬ್ಬು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ದುಡ್ಡಿರೋರು ಶೋಕಿಗೆ ಅಂತ ಖರ್ಚು ಮಾಡೋ ದುಡ್ಡಲ್ಲಿ ಅರ್ಧ ಜನ ಬಡವರು ಜೀವನನೇ ಕಟ್ಕೊಂಡ್ಬಿಡ್ತಾರೆ. ಆದ್ರೂ ಅವನು ದುಡ್ಡೇ ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ ಎಲ್ಲ ಹೇಳ್ತಿದ್ನಲ್ಲ, ಇನ್ಮೇಲೆ ಎಷ್ಟು ನಂಬಿಕೆ ಅವನಿಗೆ? ಅದು ಹಂಗೆ ಮೇಡಮ್. ಇವ್ನು ಮಾತ್ರ ಅಲ್ಲ, ರೇಷನ್ ಅಂಗಡಿಯವನು, ಹಾಲು ಅಂಗಡಿಯವನು, ತರಕಾರಿ ಅಂಗಡಿಯವನು, ನಾನು ರೆಗ್ಯುಲರ್ ಆಗಿ ಯಾರ ಹತ್ರ ಏನೇನು ತಗೊಂತೀನೋ ಅವರೆಲ್ಲರೂ ಇಷ್ಟೇ ಪ್ರೀತಿ ತೋರಿಸ್ತಾರೆ, ಇಷ್ಟೇ ನಂಬಿಕೆ ತೋರಿಸ್ತಾರೆ. ನಾವೆಲ್ಲ ಹೆಚ್ಚು ಕಮ್ಮಿ ಒಂದೇ ಲೆವೆಲ್ ಇರ್ತೀವಿ. ಅವ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಕಷ್ಟ ಏನು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಸೂಪರ್ ಸುಬ್ಬು. ಆದ್ರೆ ನನಗಿಷ್ಟು ಸಾಕಾಗಿಲ್ಲ. ಹೌದಾ? ಇನ್ನೊಂದು ಹೇಳ ರಮೇಶ್? ಬೇಡ ಬೇಡ ಬೇಡ, ಇದು ಬೇಡ. ಮತ್ತೆ ಪಾನಿಪುರಿ? ಪಾನಿಪುರಿ ತಾನೆ, ಬನ್ನಿ ಕೊಡಿಸ್ತೀನಿ. ಅಯ್ಯೋ ಕಿ ಅಕ್ಕ ಅಕ್ಕ, ಬೆಳಿಗ್ಗೆ ಬೇಗ ರೆಡಿ ಆಗ್ಬೇಕಂತೆ. ಅಣ್ಣ ಪಾರ್ಟಿ ಮೀಟಿಂಗ್ ಹೋಗಿದ್ದಾನೆ, ಬರೋದು ಲೇಟ್ ಆಗುತ್ತೆ. ಅಕ್ಕಂಗೆ ನೀನೇ ಹೇಳ್ಬಿಡು ಅಂತ ಹೇಳ್ದ. ರೆಡಿ ಆಗ್ಬೇಕಾ? ಯಾಕೆ? ಅದೇ ಅಕ್ಕ, ಪುಷ್ಕರಣಿ ಉತ್ಸವಕ್ಕೆ ಸುಬ್ಬಮ್ಮನವ್ರನ್ನ ಕರಿಬೇಕಲ್ಲ, ಅದಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾ ಇದೀವಿ. ಸುಬ್ಬು ಮನೆಯವ್ರನ್ನ ಕರೆಯೋದಕ್ಕೆ ನಾನು ಹೋಗ್ಬೇಕಾ? ನಮ್ಮನೇಲಿ ಕೆಲಸ ಮಾಡೋವ್ರ ಮನೆಗೆ ನಾನು ಹೋಗಿ ಕರೆಯದ? ನಾನು ಬರೋದಿಲ್ಲ, ನೀವು ಬೇಕಾದ್ರೆ ಹೋಗಿ. ಇಲ್ಲಕ್ಕ, ಉತ್ಸವಕ್ಕೆ ಯಾರನ್ನೇ ಕರಿಬೇಕಾದ್ರೂ ಅವ್ರ ಮನೆಗೆ ಹೋಗಿ ಕರಿಬೇಕಂತೆ. ಅದಕ್ಕೋಸ್ಕರನೇ ನರ್ಸೇನವರು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಆಮೇಲೆ ಲಲಿತಾದೇವಿ ಅಮ್ಮನವರು ಪದ್ಮನವ್ರ ಫ್ಯಾಮಿಲಿನ ಜವಾಬ್ದಾರಿನ ಕರ್ಕೊಂಬನ್ನಿ ಅಂತ ಅಣ್ಣಂಗೆ ವಹಿಸಿದ್ದಾರೆ. ಅದಕ್ಕೆ ಅಣ್ಣ ಅವ್ರ ಮನೆಗೆ ಹೋಗಿ ಹೇಳೋಣ ಅಂತ ಹೇಳ್ದ. ನಿನ್ನಂತವ್ರ ಮನೆಗೆ ನಾನು ಕಾಲಿಡೋದಿರಲಿ, ನನ್ನ ಚಪ್ಪಲಿಗೆ ಕೂಡ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಒಳಗೆ ಬಂದ್ಯಾ ನೀನು? ಹಾಗಾಗಿ ಬರಬೇಕಾಗುತ್ತೆ. ನೀವು ನಿಮ್ಮ ಕಂಪ್ನಿಲಿ ಮಾಡಿರೋ ಎಡವಟ್ಗಳನ್ನ ಮತ್ತೆ ಸರಿ ಮಾಡೋ ಜವಾಬ್ದಾರಿ ನನಗೆ ವಹಿಸಿದಾರಲ್ಲ, ಇಷ್ಟ ಇಲ್ಲದೆ ಇದ್ರು ಈ ಮನೆ ಒಳಗಡೆ ಬರಬೇಕಾಗುತ್ತೆ. ಇಷ್ಟ ಇಲ್ದಿದ್ರು ಅಂತ ಯಾಕೋ ಸುಳ್ಳು ಹೇಳ್ತೀಯ? ನೀನು ಈ ಪೊಸಿಷನ್ಗೆ ಬರಬೇಕು ಅಂತಾನೆ ನಮ್ಮ ಮನೆ ಒಳಗೆ ಸೇರ್ಕೊಂಡಿದ್ದು, ನಮ್ಮ ಮನೆಯವ್ರ ತಲೆ ಕೆಡಿಸಿದ್ದು. ನಾನು ಯಾರಿಗೂ ತಲೆ ಕೆಡಿಸಿಲ್ಲ. ತಲೆ ಕೆಟ್ಟಿರೋರ ಹತ್ರ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಈ ಕೆಲಸ ವಹಿಸಿರೋದು ನಿಮ್ಮ ಅಣ್ಣ ಮತ್ತು ನಿಮ್ಮಪ್ಪ. ಅವ್ರು ವಹಿಸಿದ್ದಾರೆ ಅಂತ ಪ್ರೀತಿಯಿಂದ ಕೆಲಸ ಮಾಡ್ತಿಲ್ಲ, ಅವ್ರು ಕೊಡೋ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಅಂದ್ರೆ ಏನು? ನೀನಿಲ್ಲ ಅಂದ್ರೆ ಈ ಕಂಪ್ನಿ ಮುಳುಗೋಗ್ಬಿಡುತ್ತಾ? ಗೊತ್ತಿಲ್ಲ, ಆದರೆ ನೀನಿದ್ದಿದ್ರೆ ಖಂಡಿತ ಮುಳುಗೋಗ್ತಿತ್ತು. ಏಯ್ ಅಭಿ ಸರ್, ಅಭಿ ಸರ್, ಏನಾಯ್ತಮ್ಮ? ನೋಡಿ, ನಾನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ತಮ್ಮಂಗೆ ದಯವಿಟ್ಟು ತೆಪ್ಪಗಿರ ಕೇಳಿ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡಿದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಬೇಕಾಗಿಲ್ಲ, ಯಾರು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತಿಲ್ಲ. ಅಭಿ, ಅವನಿಗೆ ಕೆಲಸ ಕೊಟ್ಟಿರೋದು ನಾನು. ಪ್ಲೀಸ್ ನೀನು ಒಳಗೆ ನೋಡಿ. ನಾನು ಒಳಗೆ ಹೋಗಬೇಕು ಅಂದರೆ ಇವನು ಈಗಿಂದೀಗಲೇ ಈ ಮನೆಯಿಂದ ಆಚೆ ಹೋಗಬೇಕು. ಅಭಿ, ಅವನು ಕಳಿಸಿದ್ರೆ ಈ ಕೆಲಸಗಳೆಲ್ಲ ಆಗೋದು ಹೇಗೆ? ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಈ ಕೆಲಸಗಳೆಲ್ಲ ನಾವೇ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗಲ್ವಾ? ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಿನಗೆ ನಿನ್ನ ತಮ್ಮ ಬೇಕು ಅಂದರೆ ಇವನನ್ನು ಈಗಿಂದೀಗಲೇ ಆಚೆ ಕಳಿಸ್ಬೇಕಷ್ಟೇ. ಅಭಿ, ರೇ, ಯಾಕೆ ಹೇಗೆ ಮಾಡಿದ್ರಿ? ಮಗಳ ಮದುವೆ ಅಂದರೆ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನಿನ್ನ ಮಾತ್ರ ಏನೋ, ಮನೆಯವರೆಲ್ಲರ ಮುಂದೆ ಹೇಳಿದ್ನಲ್ಲ. ಅವಳು ನನ್ನ ಮಗಳು. ಈಗಲೇ ಅವಳಿಗೆ ಮದುವೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅವಳಿನ್ನೂ ಓದಬೇಕು ಅಂತ ಹೇಳ್ತಿದ್ದಾಳಲ್ಲ.
ಓದಬೇಕು ಅಂತ ಹೇಳಿದಾಳೆ ಹೊರತು ಮದುವೆ ಆಗಲ್ಲ ಅಂತಲ್ಲ. ಮದುವೆ ಆದಮೇಲೆ ಓದ್ಬೋದಲ್ಲ. ಇಲ್ಲ, ನನಗೇನೋ ಅನುಮಾನ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಿಧಿ ಮದುವೆ ಬಗ್ಗೆ ತಯಾರಿ ಮಾಡ್ಕೋತಿದ್ದೀರಾ ಅಂದರೆ ನೀವು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾನೆ ಅರ್ಥ. ಮಗಳ ಮದುವೆ ಮಾಡಬೇಕು ಅಂತ ಒಬ್ಬ ತಂದೆ ಯೋಚನೆ ಮಾಡೋದ್ರಲ್ಲಿ ಇನ್ನೇನು ಪ್ಲ್ಯಾನ್ ಇರೋಕ್ಕೆ ಸಾಧ್ಯ? ಪ್ಲ್ಯಾನ್ ಮಾಡೋಕ್ಕೆ ನಾನು ನೀನಲ್ಲ. ಮತ್ತ್ಯಾಕೆ ಇಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು? ನನಗದೆಲ್ಲ ಗೊತ್ತಿಲ್ಲ. ಇಷ್ಟು ಒಳ್ಳೆ ಸಂಬಂಧ ಕೈತಪ್ಪೋದ್ರೆ ಮತ್ತೆ ಇಷ್ಟೇ ಒಳ್ಳೆ ಸಂಬಂಧ ಸಿಗುತ್ತಾ ಹೇಳು? ನೀನು ಇಷ್ಟು ಒಳ್ಳೆ ಸಂಬಂಧ ಹುಡುಕ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.